ಮೇಡಮ್, ಈಗ ಇಡೀ ವ್ಯವಸ್ಥೆ ಅಂದರೆ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಶೀತಲಗೊಂಡ್ಬಿಟ್ಟಿದೆ. ಮಕ್ಕಳು ಹೆಂಗೋ ಪ್ರೈವೇಟಲ್ಲೂ ಇನ್ನೊಂದಲ್ಲ ಮತ್ತೊಂದಲ್ಲ ಓದ್ಕೊಂಡು ಹುದ್ದೆ ತಗೋಬೇಕು, ಏನೋ ಮಾಡಬೇಕು ಸಾಧನೆ ಅಂತ ಈ ನೀಟು JEE ಈ ಥರದ್ದೆಲ್ಲ ಬೇರೆ ಬೇರೆ ಸ್ಪರ್ಧಾತ್ಮಕ ಇದನ್ನು ಅಥವಾ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ಬರೆದು ಏನೋ ಮಾಡ್ತಾ ಇದ್ದಾರೆ. ಆದರೆ ಇಂಥ ಪರೀಕ್ಷೆಗಳನ್ನು ನಡೆಸಲಿಕ್ಕಾಗದ ಒಂದು ಅಯೋಗ್ಯ ಅಥವಾ ನಾಲಾಯಕ ಸರ್ಕಾರಗಳ ಮಧ್ಯೆ ನಾವಿದ್ದೀವಿ ಇವತ್ತು. ಆರ್ಸಿ ಅಂಥವ್ರ ಅಡಿಯಲ್ಲಿ ನಾವಿದ್ದೀವಿ ಇವತ್ತು. ಯಾಕೆ ಹಿಂದೆ ಒಂದು ಕಾಲ ಇತ್ತು. ಹಿಂದೆ ಯಾವುದೋ ಒಂದು ರೈಲ್ವೆ ಆಕ್ಸಿಡೆಂಟ್ ಆದಾಗ ಈ ದೇಶದ ಪ್ರಧಾನಿಯಾಗಿದ್ದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡ್ತಾರೆ. ಅದಾದ್ಮೇಲೆ ಬರ್ತಾ ಯಾರೋ ಪ್ರತಿಭಟನೆ ಅಂತ ಒಂದು ಪ್ರತಿಭಟನೆ, ಸುಮ್ಮನೆ ಒಂದು ಸಣ್ಣ ಪ್ರತಿಭಟನೆ, ಇದೇನೋ ಒಂದು ಅವಘಡ ಆಯಿತು, ಒಂದು ಸಣ್ಣ ಪ್ರತಿಭಟನೆ ಆಗ್ತಿದೆ ಅಂದರೆ ಅದಕ್ಕೆ ಹೆದರಿ ಮಂತ್ರಿಗಳು ರಾಜೀನಾಮೆ ಕೊಡ್ತಾ ಇದ್ರು. ಈಗ ಇವತ್ತು ಯಾವ ಕಾಲಘಟ್ಟದಲ್ಲಿ ನಾವು ಇದೀವಿ ಅಂದರೆ, ಇಡೀ ಆದ ಅನ್ಯಾಯದಲ್ಲಿ ಒಂದೊಂದು ದೇಶದ ಒಂದು 25 ಜನರು 23 ಮಕ್ಕಳು ಸೂಸೈಡ್ ಮಾಡ್ಕೊಂಡು ಸತ್ರುನು ಇಡೀ ದೇಶದ ಯುವಕರನ್ನ ಪ್ರತಿನಿಧಿಸಿ 16,000 ಸುಮಾರು 50,000ಕ್ಕೂ ಹೆಚ್ಚು ಯುವ ಜನರು ಇವತ್ತು ರಸ್ತೆಗಿಳಿದ್ದಾರೆ. ನೆನ್ನೆ ಒಂದು ವಾರದಿಂದ ಈ ಕಡೆಗೆ 50,000 ಅಂದ್ರೆ ಒಟ್ಟಾರೆ ಯುವ ಜನರ ಪ್ರತಿನಿಧಿಗಳಾಗಿ 50,000ಕ್ಕೂ ಹೆಚ್ಚು ಯುವ ಜನರು ರಸ್ತೆಗಿಳಿದು ಮಳೆ ಅನ್ನೋದು ನೋಡಿದೆ, ಬಿಸಿಲು ಅನ್ನೋದು ನೋಡಿದೆ, ಎಲ್ಲಂದ್ರಲ್ಲಿ ಹೋರಾಟವನ್ನು ಎಲ್ಲ ನಗರಗಳಲ್ಲೂ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ನಾನು ಕೇಳೋದು ಒಂದೇ ಪ್ರಶ್ನೆ, ನಮ್ಮ ದೇಶದಲ್ಲಿ ಇದೆಲ್ಲ ಆದ್ರೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಒಂದು ರಿಯಾಕ್ಟ್ ಮಾಡದೆ ಒಂದು ರೀತಿ ಸತ್ತಂತಿರುವಂತ ಈ ಒಂದು ನಮ್ಮ ಮಂತ್ರಿಗಳನ್ನ ನೋಡಿ ನಮ್ಗೆ ಅನ್ಸೋದು, ನಿಜವಾಗ್ಲೂ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೀವಾ? ಡೆಮಾಕ್ರಸಿ ನಮ್ಮ ದೇಶದಲ್ಲಿ ಇದೆಯಾ? ಇಷ್ಟೆಲ್ಲ ಆಗ್ತಾ ಇದ್ರು. ಉಪವಾಸ 30 ದಿನ ಉಪವಾಸ ಮಾಡಿದ್ರು ಸ್ಟೂಡೆಂಟ್ಸು. ಸೋನು ವಾಂಗ್ಚುಕ್ ಒಂದು 25 ದಿನ ಉಪವಾಸ ಮಾಡಿದ್ರು, ಇವತ್ತು 25ನೇ ದಿನ. ಇಷ್ಟೆಲ್ಲ ಆದ್ರೂ ಒಬ್ಬ ಮಂತ್ರಿನೋ ಒಬ್ಬ ಅಯೋಗ್ಯ ಅಧಿಕಾರಿಯೋ ಮತ್ತೊಬ್ಬನೋ ಬಂದು, ಸರ್ ಏನ್ ನಿಮ್ದು ಬೇಡಿಕೆ, ನಾವೇನ್ ಮಾಡಬಹುದು ಅನ್ನೋ ಒಂದು ಕೃತಜ್ಞತೆ ಅಥವಾ ಒಂದು ಮಿನಿಮಮ್ ಪ್ರಜ್ಞೆ ಏನು ಇಲ್ಲದೆ ಇರುವಂತ ಸರ್ಕಾರ, ಮಂದ ಚರ್ಮದ ಎಮ್ಮೆ ಚರ್ಮದ ಸರ್ಕಾರಗಳ ಅಡಿಯಲ್ಲಿ, ನಾಯಕರ ಅಡಿಯಲ್ಲಿ ನಾವಿದೀವಲ್ವಾ, ನಿಜವಾಗ್ಲೂ ನಮ್ಗೆ ಶೇಮ್ ಅನ್ಸುತ್ತೆ. ಅದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಜನರು ಇವತ್ತು ಹೇಗಿದ್ದಾರೆ ಅಂತ ಹೇಳೋದಕ್ಕೆ ಇವತ್ತು ಒಂದು 3-4 ತರ ಇದೆ ಮೇಡಮ್. ಈಗ ಏನಾಗ್ಬಿಟ್ಟಿದೆ, ಬಿಲೋ ಮಿಡಲ್ ಕ್ಲಾಸು ಅಥವಾ ಮಿಡಲ್ ಕ್ಲಾಸ್ ಪೀಪಲ್ ಮತ್ತೆ ಬಿಲೋ ಅಂದ್ರೆ ಒಂದು 30-40 ಅಬೋ ಏಜ್ ಅವರು ಎಲ್ಲರೂ ಒಂದು ಯೂನಿವರ್ಸಿಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದ್ರ ಹೆಸರು ವಾಟ್ಸಪ್ ಯೂನಿವರ್ಸಿಟಿ ಅಂತ. ಇವ್ರನ್ನೆಲ್ಲ ಈ ಬಿಜೆಪಿ ಬೆಂಬಲಿಗರು ಅಂದ್ರೆ ಹಣ ಅಷ್ಟೇ ಸರ್ಕ್ಯುಲೇಟ್ ಆಗುತ್ತೆ, ಹಣ ಅಷ್ಟೇ ಅಕ್ರಮ ಹಣವನ್ನ ದೇಶದಲ್ಲಿ ಸುರಿಲಾಗ್ತಾ ಇದೆ. PM ಕೇರು, ಆ ಕೇರು, ಈ ಕೇರು ಫಂಡು ಅಂತ ಹಣನ ವಸೂಲಿ ಮಾಡಿ, ಎಲೆಕ್ಟ್ರೋ ಬಾಂಡು ಈ ಥರದ್ದೆಲ್ಲ ಇಡೀ ದೇಶಾದ್ಯಂತ ಹಣ ವಸೂಲಿ ಮಾಡಿ ಈ ಥರದಕ್ಕೆ ಬಳಸಿ ವ್ಯವಸ್ಥಿತವಾಗಿ ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿ ವ್ಯವಸ್ಥಿತವಾಗಿ ವಿಡಿಯೋಗಳನ್ನ ತಿರ್ಚಿ ಸುಳ್ಳು ವಿಡಿಯೋಗಳನ್ನ ಮಾಡಿ ಹಂಚಲಾಗ್ತಾ ಇದೆ. ಹಂಗಾಗಿ ಆ ವಾಟ್ಸಪ್ ಯೂನಿವರ್ಸಿಟಿಲಿ ಇರುವಂಥ ಜನಗಳಿಗೆ ಆ ವಾಟ್ಸಪ್ ಯೂನಿವರ್ಸಿಟಿಲಿ ಬಂದರೆ ಅದು ಸತ್ಯ. ಇನ್ನು ಅಬೌವ್ ದಟ್ ಮಿಡಲ್ ಕ್ಲಾಸ್ ಆಯ್ತು, ಮಿಡಲ್ ಏಜ್ ಪೀಪಲ್ಸ್ ಎಲ್ಲ ಅಲ್ಲಿದ್ದಾರೆ. ಅದ್ರ ಮೇಲಿದೆಯಲ್ಲ ಅವ್ರೇನು ಅಂದ್ರೆ ಅವ್ರ ಬಿಸ್ನೆಸ್ ಇನ್ನೊಂದು ಅಂದ್ರೆ ಅಬೌವ್ ಮಿಡಲ್ ಕ್ಲಾಸ್ ಬಿಸ್ನೆಸ್ ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಅವ್ರ ಪಡ್ಗೆ ಅವ್ರು ನೆಮ್ಮದಿಯಾಗಿ CNBCಯೋ ಇನ್ನೊಂದು ಇದನ್ನು ಯಾವುದೋ ಬೇರೆ ದೊಡ್ಡ ಮೀಡಿಯಾಗಳನ್ನ ಅಷ್ಟೇ ನೋಡ್ಕೊಂಡಿದ್ದಾರೆ. ಇವತ್ತು ಮೀಡಿಯಾಗಳೇನಾಗಿದೆ, ಪಾಪ ಯೂಟ್ಯೂಬ್ ಅವರು, ಸಣ್ಣ ಪುಟ್ಟ ಮೀಡಿಯಾ ನಿಮ್ಮಂತವರು ಇವತ್ತು ಇದನ್ನೆಲ್ಲ ಟೆಲಿಕಾಸ್ಟ್ ಮಾಡ್ತಾ ಇದ್ದೀರಾ. ದೊಡ್ಡ ಮೀಡಿಯಾ ಏನ್ ಮಾಡ್ತಾ ಇದ್ದಾರೆ, ಪ್ರಧಾನಿ ಮೆಲೋಡಿ ಚಾಕ್ಲೇಟ್ ಕೊಟ್ರು, ಪ್ರಧಾನಿ ಅಲ್ಲಿ ನೋಡಿದ್ರು, ಪ್ರಧಾನಿ ಇಲ್ಲಿ ಈ ದೇಶಕ್ಕೆ ಹೋದ್ರು, ಪ್ರಧಾನಿ ಆ ದೇಶಕ್ಕೆ ಹೋದ್ರು, ಪ್ರಧಾನಿಗೆ ಯಾವ್ದೋ ಸರ್ಟಿಫಿಕೇಟು ಅದನ್ನ ಕೊಟ್ಬಿಟ್ರು, ನಮ್ಮ ಪ್ರಧಾನಿ ವಿಶ್ವಗುರು, ನಮ್ಮ ಪ್ರಧಾನಿ ಹಂಗೆ ಅಂತ ಹೊಗಳು ಬಟ್ಟಿಕೆ ಮಾಡಿಕೊಂಡು ಕೂಗಿ ಮರಿಗಳಾಗಿ ಕೂಗ್ತಾ ಇರೋದೇ ಅವ್ರ ಕೆಲಸ ಆಗ್ಬಿಟ್ಟಿದೆ. ಇನ್ನ ಅವರೇಜ್ ಅಂದ್ರೆ ಯುವಕರು ತುಂಬಾ ಜನರು ನಿರುದ್ಯೋಗಿಗಳು ಅವರು ಪಾಪ ಇನ್ಸ್ಟಾಗ್ರಾಮ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಬೇರೆ ಬಿಸಿ ಇದ್ದಾರೆ. ಇವತ್ತು ಇಡೀ ದೇಶದಲ್ಲಿ ಇಳಿದಿರೋರು ಯಾರು, ಪ್ರಜ್ಞಾವಂತರು, ವಿದ್ಯಾವಂತ ಯುವಕರು, ಎಲ್ಲ ಯುವಕರ ಪ್ರತಿನಿಧಿಗಳಾಗಿ ಇವತ್ತು ಬೀದಿಗೆ ಇಳಿದಾರೆ. ಇವತ್ತು ಈ ಅಯೋಗ್ಯ ನಾಲಾಯಕ ಸರ್ಕಾರಗಳು ಏನಿದೆ, ಇವರು ಅಕೌಂಟಬಿಲಿಟಿ ತೋರಿಸಲೇಬೇಕು, ಮಾತಾಡ್ಲೇಬೇಕು. ಇಲ್ಲ ಅಂದ್ರೆ ಇವ್ರೇನೋ ಅನ್ಕೊಂಡಿದಾರಲ್ಲ, ನಾವು ನಮ್ಮ ಅಂಧಭಕ್ತರನ್ನ ಚೂಕ್ ಬಿಟ್ಬಿಟ್ಟು ಇವ್ರನ್ನೆಲ್ಲ ಮಣಿಸ್ಬಿಡ್ಬೋದು, ಇವ್ರನ್ನೆಲ್ಲ ಮಾತಾಡ್ದಂಗೆ ಕೆಟ್ಟದಾಗಿ ಬೈದು ಇವ್ರನ್ನೆಲ್ಲಾನು ಇದು ಮಾಡ್ಬಿಡ್ಬೋದು, ನಾವು ಅಧಿಕಾರಕ್ಕೆ ಬಂದ್ಬಿಡ್ಬೋದು ಅಂತ ಏನ್ ಅನ್ಕೋತಾ ಇದ್ದಾರೆ. ನಿಜವಾಗ್ಲೂ ಸಾಧ್ಯ ಇಲ್ಲ. ಮತ್ತೆ ನೀವು ಮಾಡ್ತಾ ಇರೋ ಧರ್ಮದ ಅಫೀಮು ನೀವೇನ್ ತುಂಬ್ತಾ ಇದ್ದೀರಾ, ಧರ್ಮಗಳ ಮಧ್ಯೆ, ಜಾತಿ ಧರ್ಮಗಳ ಮಧ್ಯೆ ತಂದಿಟ್ಟು ಇದು ತುಂಬದೇ ನಡೆಯಲ್ಲ. ಏನ್ ಹೇಳಿ, ಯಾವುದಕ್ಕೂ ಒಂದು ಅಂತ್ಯ ಅಂತ ಇರುತ್ತೆ. ಎಷ್ಟು ಅವನು ಕೆಟ್ಟದ್ದು ಸ್ವಲ್ಪ ಬೇಗ ವಿಜೃಂಭಿಸುತ್ತೆ, ಜಾಸ್ತಿ ವಿಜೃಂಭಿಸಬಹುದು, ಆದ್ರೆ ಅದು ಬೇಗ ಮಣ್ಣಾಗುತ್ತೆ. ಹಂಗೆ ಇವತ್ತಿನ ಈ ಏನು ಅಯೋಗ್ಯರು, ನಾಲಾಯಕಗಳು, ಏನ್ ಹೇಳ್ತೀರಿ ಅನ್ಎಜುಕೇಟೆಡ್ಸ್, ಅವಿದ್ಯಾವಂತ ಮಂತ್ರಿಗಳು ಇವತ್ತು ಇರೋದಲ್ಲೆಲ್ಲ ಕಳ್ಳರು, ಅತ್ಯಾಚಾರಿಗಳು, ರೇಪಿಸ್ಟ್ಗಳು, ಮಂತ್ರಿಗಳು, ಭ್ರಷ್ಟರು. ಇಡೀ ಇವತ್ತು
ಬಿಜೆಪಿ ಏನ್ ಮಾಡಿದೆ NDA ಯಾವ ಪಕ್ಷದಲ್ಲಿ ಯಾರೆಲ್ಲ ಪರಮ ಭ್ರಷ್ಟರಿದ್ರು ಅವ್ರನ್ನ ತಗೊಂಡು ಬಿಜೆಪಿಗೆ ಹಾಕೊಂಡಿದೆ. ಹೌದಾ? ಇನ್ನು ಅವ್ರನ್ನೆಲ್ಲ ತಗೊಂಡು ಬಿಜೆಪಿ ಹಾಕೊಂಡ್ರೆ ಬಿಜೆಪಿ ಸಾಚಾಗ್ಬಿಡುತ್ತಾ? ವಾಷಿಂಗ್ ಮಿಷಿನ್ ಅದು. ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಗಂಗಾಜಲ ಇವ್ರಿಗೆಲ್ಲ ಚುಮ್ಸ್ಬಿಟ್ಟು ಪಾಪ ಎಲ್ಲ ತೊಳೆದ್ಬಿಟ್ಟು ನಾವು ವಾಶೌಟ್ ಮಾಡ್ಬಿಟ್ಟಿದೀವಿ ಅಂತ. ಹೌದು, ಹಂಗಾಗುತ್ತಾ? ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವ್ರಿಗೆ ಇವತ್ತೇನು ಈ ಒಂದು ಚಳವಳಿ, ಒಂದು ಹೋರಾಟ ಮೂವ್ಮೆಂಟ್ ಕ್ರಿಯೇಟ್ ಆಗಿದೆ, ಇದು ಬಿಜೆಪಿಗೆ ಬುದ್ಧಿ ಕಲಿಸುತ್ತೆ. ಇದು ಯುವ ಜನರ ಹೋರಾಟ ಇದು. ಹಂಗಾಗಿ ಹಿಂದೆ ಬೇರೆ ಬೇರೆ ಕೂತಿದ್ರು, ಆದ್ರೆ ಇದು ಯುವ ಜನದ ಹೋರಾಟ. ಹಂಗಾಗಿ ಇದಕ್ಕೆ ಹಿಂದೆ ಇತಿಹಾಸದಲ್ಲಿ ನೋಡ್ಕೊಂಡ್ ಬಂದ್ರೆ ಇಡೀ ಎಲ್ಲಾ ಸರ್ಕಾರಗಳು ಯುವ ಜನರ ಮುಂದೆ ಅವರ ಮಂಡಿಯನ್ನ ಬಗ್ಸಿದಾವೆ, ಕಾಲೂರಿದಾವೆ, ಮಂಡಿಯೂರಿದಾವೆ. ಹಂಗಾಗಿ ಇದಕ್ಕೂ ಅದ್ರ ಹೊರತಾಗಿ ಏನಾಗಲ್ಲ. ಬಿಜೆಪಿ ಏನು ದೊಡ್ಡ ಅದಕ್ಕೆ ಹೊರತಾಗಿ ಬೇರೆ ಇದೇನು ಇಲ್ಲ. ಇವ್ರು ಎಷ್ಟೇ ಧರ್ಮ ಇನ್ನೊಂದು ಮತ್ತೊಂದು ಹೊಡೆದ್ರು, ಇವ್ರ ಅಂಧ ಭಕ್ತಿನ ಎಲ್ಲೇ ಎಷ್ಟೇ ಹಂಚಿದ್ರು ಆಗೋದು ಹಾಗೆ ಆಗುತ್ತೆ. ಈ ಒಂದು ಹೋರಾಟವನ್ನು ತಳ್ಳಲಿಕ್ಕೆ ಇವ್ರಿಗೆ ಇವತ್ತು ಅಷ್ಟು ಶಕ್ತಿ ಇವತ್ತು ಬಿಜೆಪಿಗೆ ಇಲ್ಲ ಅನ್ನೋದು ನಾನು ಹೇಳ್ತೇನೆ.